ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶುಕ್ರವಾರ. ಶುಕ್ರವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದು ಆಗಲೇ ಒಂದು 9:15 9:30 ಹತ್ತತ್ರ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಸಡನ್ನಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಊರೊಳಗೆ ಹೋಗ್ತಾ ಇದ್ವಿ. ತುಂಬ ದಿನ ಆಯಿತು ಊರೊಳಗೆ ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಪವಿತ್ರನವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಸಾನ ಕೂಡ ಇದ್ಲಲ್ಲ, ಅವಳಿಗೂ ಸ್ವಲ್ಪ ಬೇಜಾರಾಗುತ್ತೆ. ಹಿಂಗೆ ಊರೊಳಗೆ ಹೋದರೆ ಸ್ವಲ್ಪ ಹಂಗೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಗುಂಡ ಮನೆಯವರು ಸಾನ ಹೋಗ್ತಾ ಇದ್ವಿ 4 ಜನ. ತುಂಬ ದಿನ ಆಯಿತು, ಮತ್ತು ಹೋಗೇ ಇಲ್ಲ. ಹೋಗಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ನಮ್ಮ ಮನೆಯವ್ರು ಕರ್ಕೊಂಡೇ ಹೋಗೋದಿಲ್ಲ. ಅವ್ರಿಗೇನಾದರೂ ಕೆಲಸ ಇರುತ್ತೆ ಅಂತ ಹೇಳಿದ್ರೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನನ್ನ ಮಾತ್ರ ಕರ್ಕೊಂಡು ಹೋಗಲ್ಲ. ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಫೈನಲಿ. ಇಲ್ಲಿ ನೋಡ್ಬೋದು, ಚಿಗುರ್ತಾ ಇದೆ ಗಿಡ ಅಂತೂ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಗಿಡಗಳೆಲ್ಲ ಕೂಡ. ಮುಂಚೆ ಎಲ್ಲ ಕೂಡ ಫುಲ್ಲು ಒಣಗಿಬಿಟ್ಟು ಎಲೆ ಎಲ್ಲ ಉದುರೋಗ್ಬಿಟ್ಟು ಇವಾಗ ಚಿಗುರ್ಕೊಂಡಿದೆ. ಮಳೆ ಬಂದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಕಡೆ ಎಲ್ಲ ಕೂಡ ಫುಲ್ಲು ಕಾಡು ಥರನೇ ಇರುತ್ತೆ ರೋಡ್ ತುಂಬ ಕೂಡ. ಇವತ್ತು ಬಂದುಬಿಟ್ಟು ನಮ್ಮೂರಲ್ಲಿ ನಾಟಕ ಇದೆ. ಬ್ಯಾನರ್ ಅಂತೂ ಸಿಕ್ಕಾಪಟ್ಟೆ ಬ್ಯಾನರ್ ಹಾಕ್ಬಿಟ್ಟಿದ್ರು. ಈ ಕಡೆ ಸ್ಟಾರ್ಟಿಂಗಿಂದ ಹಿಡಿದ್ಬಿಟ್ಟು ಅಲ್ಲಿ ನಮ್ಮ ಮನೆ ಹತ್ರವರೆಗೂ ಕೂಡ ಫುಲ್ಲು ಬ್ಯಾನರ್ ಹಾಕ್ಬಿಟ್ಟಿದ್ರು. ಅದು ಏನು ಕೂಡ ನಾನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಬೈಕಲ್ಲಿ ಹೋಗ್ತಾ ಇದ್ದೆ. ಬ್ಯಾನರ್ ಹಾಕೋರು ಹಾಕ್ತಾನೇ ಇದ್ದರು. ಅದಕ್ಕೆ ಇನ್ನೇನು ಫೋನ್ ಇಟ್ಕೊಂಡು ಅಂತ ಹೇಳ್ಬಿಟ್ಟು 1 2 3 ಒಂದು ಸ್ವಲ್ಪ ಹೊತ್ತು ಮಾಡಿಕೊಂಡೆ, ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ಕಟ್ಟೋರೆಲ್ಲ ಕೂಡ ಕಟ್ತಾಯಿದ್ರು, ಅಷ್ಟು ಬ್ಯಾನರ್ ಈ ಸತಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಕೂಡ ಅರೇಂಜ್ ಮಾಡಿದ್ರು ಇವತ್ತು. ಶನಿವಾರ ಬಂದುಬಿಟ್ಟು ಭೂತಪ್ಪನ ಹಬ್ಬ ಇದೆ. ಭೂತಪ್ಪನ ಹಬ್ಬದ ಪ್ರಯುಕ್ತ ಶುಕ್ರವಾರನೇ ನಾಟಕ ಇಟ್ಕೊಂಡಿದ್ರು. ಹಂಗಾಗಿ ಇವತ್ತು ಎಲ್ಲ ಕೂಡ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊತಾ ಇದ್ರು ಊರಲ್ಲಿ. ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಪವಿತ್ರ ಅಷ್ಟೇ ಆಗಲೇ ವಾರ ಎಲ್ಲ ಮಾಡಿಬಿಟ್ಟು ಸಗಣಿರೆಲ್ಲ ಹಾಕಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ಲು. ನಾವು ಕೂಡ ಬೆಳಗ್ಗೆನೇ ಹೋಗ್ಬಿಟ್ವಿ. ಸ್ವಲ್ಪ ಲೇಟಾಗಿ ಬಂದಿದ್ರೆ ಚೆನ್ನಾಗಿರೋದಂತ ಅನ್ನಿಸ್ತು. ಕೆಲಸ ಮಾಡ್ತಾ ಇರ್ತಾಳೆ ಅವಳು. ನಾವು ಸುಮ್ಮನೆ ಕೂತ್ಕೊಂಡು ಇರಬೇಕಾಗುತ್ತೆ. ಮಾತಾಡೋದಕ್ಕೂ ಕೂಡ ಆಗೋದಿಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಮಕ್ಕಳ ಜೊತೆ ಆಟ ಆಡ್ತಾ ಇದ್ವಿ. ಹೊರಗೆ ಸಗಣಿರೆಲ್ಲ ಹಾಕ್ಬಿಟ್ಟು ರಂಗೋಲಿ ಹಾಕಿದ್ಲು. ಮತ್ತು ಮನೆ ಒಳಗೆಲ್ಲ ಕೂಡ ಸಗಣಿ ಬಳಿಯೋದಿತ್ತು, ಅದನ್ನು ಪೆಂಡಿಂಗು. ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಮಾವ ಇಬ್ಬರು ಸೇರ್ಕೊಂಡ್ಬಿಟ್ಟು ಎಷ್ಟೊಂದು ಎಲೆ ಕೂಡ ಹಾಕ್ಬಿಟ್ಟಿದ್ದಾರೆ. ಹೇಳಿದ್ನಲ್ಲ, ಇದೇ ಸೀಸನಲ್ಲೇ ಸಿಗೋದು, ಮಾರ್ಚಲ್ಲಿ ಏಪ್ರಿಲಲ್ಲಿ ಅಷ್ಟೇ ಸಿಗೋದು, ಮತ್ತು ಸಿಗೋದಿಲ್ಲ ಇವಾಗಲೇ ಅಂತ ಹೇಳ್ಬಿಟ್ಟು. ಅದು ಸೀಸನ್ ಮುಗಿಯೋಷ್ಟೊತ್ತಿಗೆ ಇಷ್ಟು ಎಲೆ ಎಷ್ಟು ಸಿಗುತ್ತೋ ಅಷ್ಟು ಕೂಡ ಹಾಕ್ಕೋಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಏನಿಲ್ಲ ಅಂದರೂ ಕೂಡ ಈ ಒಂದು 6 ತಿಂಗಳು 7 ತಿಂಗಳು ಅಷ್ಟೊತ್ತಿಗೆ ನಮ್ಮ ಅತ್ತೆಲ್ಲ ಸುತ್ತಿ ಬಿಡ್ತಾರೆ. ಅಷ್ಟು ಫಾಸ್ಟಾಗಿ ಸುತ್ತಾ ಇರ್ತಾರೆ. ಬೇರೆ ಬೀಡಿ ಸುತ್ತೋದೇ ಕೆಲಸ ಅಲ್ವಾ. ಜಾಸ್ತಿ ಕೂಡ ಅವರು ಟೈಮ್ ವೇಸ್ಟ್ ಮಾಡೋದಿಲ್ಲ, ಯಾವಾಗಲೂ ಆ ಬೀಡಿ ಕೆಲಸ ಮಾಡ್ತಾನೆ ಇರ್ತಾರೆ. ಫೈನಲಿ ನಮ್ಮ ಪವಿತ್ರ ಫುಲ್ಲು ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ಬಳ್ಕೊಂಡು ನೀಟಾಗಿ ಬಂದ ತಕ್ಷಣವೇ ನಮ್ಮ ಅಂಜಣ್ಣ ಬೆಳ್ದಣ್ಣು ತೊಗೊಬಂದ ತಕ್ಷಣ ಇವಾಗ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ನಾನಂತೂ ಜ್ಯೂಸ್ ಕುಡಿದು ತುಂಬ ದಿನ ಆಯಿತು. ಅಲ್ಲಿ ಊರಾಗಿದ್ದಾಗಂತೂ ಸಖತ್ತಾಗಿ ಅವಾಗ ನಾನು ಪವಿತ್ರ ಇದು ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಇಲ್ಲ ಸುಮ್ಮನೆ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿ ಮಾಡ್ತಾಯಿದ್ವಿ. ಇವಾಗಂತೂ ತುಂಬ ಗ್ಯಾಪ್ ಆಗಿಬಿಡ್ತು. ನನಗೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಕಿತ್ಕೊಂಡಿದ್ರಲ್ಲ ಸ್ವಲ್ಪ ಚೆನ್ನಾಗಿದ್ದು, ಸ್ವಲ್ಪ ದೊಡ್ಡ ಕಾಯಿ, ಸ್ವಲ್ಪ ಹಣ್ಣೆಲ್ಲ ಆಗಿದ್ವು. ತೊಗೊಂಬಂದು ಕೊಟ್ಟರು. ಹುಡುಗರು ಕೂಡ ಕುಡಿತಾರೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಈ ಬೆಳ್ದಣ್ಣು ತಿಂದ್ರಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬ್ಲಡ್ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಕೆಲವೊಂದು ಕಡೆ ಸಿಗೋದೇ ಇಲ್ಲ, ಅಪರೂಪ. ಇಲ್ಲಂತೂ ಸಖತ್ತು ಸಿಗುತ್ತೆ. ನಮ್ಮ ಊರಲ್ಲಂತೂ ಮಸ್ತು ಮರಗಳೆಲ್ಲ ಇದ್ದಾವೆ. ತಿನ್ನೋರೇ ಇಲ್ಲ, ಯಾವಾಗನ್ನ ಅಪರೂಪಕ್ಕೆ ತಿಂತಾರೆ ಅಷ್ಟೇ. ಯಾಕಂದರೆ ಯಾವಾಗಲೂ ವರ್ಷ ಬಿಡ್ತಾ ಇರ್ತಾವಲ್ಲ, ಅವ್ರಿಗೇನು ಅನಿಸಲ್ಲ. ಅಂದರೆ ತಿಂದೇ ಇಲ್ದವ್ರಿಗೆ ಮತ್ತು ಗೊತ್ತೇ ಇಲ್ದವ್ರಿಗೆ ಮತ್ತು ಅವ್ರಿಗೆ ಸಿಗದೇ ಇರೋರ್ಗಂತೂ ಅಪರೂಪ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವು ಹೇಳ್ಬೇಕಂದ್ರೆ ಸಿಟಿಯಲ್ಲೆಲ್ಲ ಕೂಡ ಮಾರ್ಕೊಂಡು ಬರ್ತಾರೆ, KG ಇಷ್ಟು ಅಂತ ಹೇಳ್ಬಿಟ್ಟು ಸಿಟಿಯಲ್ಲಿ ಇಟ್ಕೊಂಡಿರ್ತಾರೆ. ಅವಾಗಂತೂ ತುಂಬ ಜನ ತೊಗೊಂಡು ಹೋಗ್ತಾ ಇರ್ತಾರೆ. ಬೇಸಿಗೆ ಕಾಲದಲ್ಲಂತೂ ಸಖತ್ತು ಸೇಲ್ ಆಗ್ತವೆ ಇವಂತೂ. ಹಾಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಬಂದುಬಿಟ್ಟು ಜ್ಯೂಸ್ ಮಿಕ್ಸಿಗೆ ಹಾಕಲ್ಲ, ಯಾಕೆಂದರೆ ಬೀಜ ಇರ್ತಾವಲ್ಲ, ಮಿಕ್ಸಿಗೆ ಹಾಕ್ಬಿಟ್ರದು ಫುಲ್ಲು ಹೋಗೋ ಥರ ಬರುತ್ತೆ, ಮತ್ತು ಸ್ವಲ್ಪ ಕಹಿ ಬರುತ್ತೆ. ಹಂಗೆ ನಾರ್ಮಲ್ಲಾಗಿ ಬೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸಿಗೆ ಹಾಕ್ಬಿಟ್ರಂತೂ ಸ್ವಲ್ಪ ಒಗ್ರಾಗಿರುತ್ತೆ. ಅದಕ್ಕೆ ಸುಮ್ಮನೆ ಕೈಯೆಲ್ಲ ನೀಟಾಗೆಲ್ಲ ಅದು ಇಸುಗ್ಬಿಟ್ಟು ಬೀಜ ಎಲ್ಲ ಸಪ್ರೇಟ್ ಮಾಡಿ ಮಿಕ್ಕಿರೋ ಕಂಡ ಇರುತ್ತಲ್ಲ, ಅದಕ್ಕೆ ಬೆಲ್ಲನೋ ಸಕ್ಕರೆನ ಹಾಕ್ಕೊಂಬಿಟ್ಟು ಸ್ವಲ್ಪ ಜೀರಿಗೆ ಪುಡಿ, ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿದ್ರಂತೂ ಸಖತ್ತಾಗಿರುತ್ತೆ. ನಮ್ಮ
ಸಾನ ಅಷ್ಟೇ ಫಸ್ಟ್ ಟೈಮ್ ಈ ಜ್ಯೂಸ್ ಕುಡಿತಾ ಇರೋದು. ಹೆಂಗಿದೆ ಅಂದರೆ ಚೆನ್ನಾಗಿದೆ ಅಂತ ಇದ್ಲು. ಅವಳು ಒಂದೆರಡು ಲೋಟ ಕುಡಿದ್ಲು. ಇನ್ನು ಮಕ್ಕಳು ಕೂಡ ಕುಡಿದ್ರು. ಇನ್ನು ಕುಡಿದು ಎಲ್ಲ ಆದಮೇಲೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಮಳೆ ಬಂದೇ ಬಿಡ್ತು. ಅಸಲು ಗೊತ್ತೇ ಇರಲಿಲ್ಲ ಮಳೆ ಬರುತ್ತೆ ಅಂತೇಳ್ಬಿಟ್ಟು ಸಡನ್ನಾಗಿ ಬಂದುಬಿಡ್ತು. ಎಲ್ಲರೂ ಕೂಡ ಇನ್ನು ಅಲ್ಲೇ ಇದ್ವಿ. ನಿಜವಾಗ್ಲೂ ಮಳೆ ಬಂದ್ರಂತೂ ನಮ್ಮ ಮನೆ ಪರಿಸ್ಥಿತಿ ನೋಡೋದಕ್ಕಾಗೋದಿಲ್ಲ. ಎಷ್ಟೇ ನಿಧಾನಕ್ಕೆ ಬಂದರೂ ಕೂಡ ಈ ರೇಂಜ್ಗೆ ಎಲ್ಲ ಫುಲ್ಲು ನೀರೆಲ್ಲ ನಿಂತ್ಕೊಂಡ್ಬಿಡುತ್ತೆ. ಇನ್ನು ಒಲೆಯಲ್ಲಿ ಅಡುಗೆ ಮಾಡ್ಬೇಕಂತೇಳ್ಬಿಟ್ಟು ಪವಿತ್ರ ಪಾಪ ಒಲೆ ಹಚ್ಚಿದ್ರೆ ಮಳೆ ಬಂದೇ ಬಿಡ್ತು. ಇವತ್ತು ಸ್ವಲ್ಪ ಜನ ನೆಂಟರು ಕೂಡ ಬರ್ತಾರೆ. ಅಂದರೆ ನಾಟಕ ಇದೆ ಅಲ್ವಾ, ಸುತ್ತಮುತ್ತ ಹಳ್ಳಿಯಿಂದ ಕೂಡ ಬರ್ತಾರೆ, ಗೊತ್ತಿರೋರು ಬರ್ತಾರೆ, ಮತ್ತು ನಮ್ಮ ಸಂಬಂಧಿಕರು ಕೂಡ ಬರ್ತಾರೆ. ಅದಕ್ಕೆ ಅವಳು ಫುಲ್ಲು ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ಲು. ಇವತ್ತು ಪಾಯಸ ಮಾಡಿ ಅನ್ನ ಸಾಂಬಾರು ಮತ್ತು ಪಲ್ಯ ಎಲ್ಲ ಮಾಡೋಣ ಅಂತ ಹೇಳಿ ಇನ್ನು ರೆಡಿ ಮಾಡ್ಕೊತಾ ಇದ್ಲು. ಅಷ್ಟರಲ್ಲಿ ಮಳೆನೇ ಇಟ್ಕೊಂತು. ನಿಜವಾಗ್ಲೂ ಎಲ್ಲೂ ಕೂಡ ನೀರು ಹೋಗೋದಿಲ್ಲ, ಎಲ್ಲ ಅಂಗಳದಲ್ಲೇ ನಿಂತ್ಕೊತವೆ. ಇನ್ನು ಚರಂಡಿ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಮನೆ ಮುಂದೆ ಅಷ್ಟು ನೀರು ನಿಂತ್ಕೊಂಡ್ರು ಕೂಡ ಒಬ್ಬರು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಜಾಸ್ತಿ ಕೂಡ ಮಳೆ ಬರಲಿಲ್ಲ, ಆಗಲೇ ಎಷ್ಟೊಂದು ಮನೆ ಕೂಡ ಆಗಲೇ ಸೋರ್ತಾ ಇದೆ. ಇನ್ನು ಜೋರಾಗಿ ಮಳೆ ಬಂದ್ರಂತೂ ನಿಂತ್ಕೊಳ್ಳೋದಕ್ಕೂ ಆಗಲ್ಲ, ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಫುಲ್ಲು ಸಿಕ್ಕಾಪಟ್ಟೆ ಸೋರ್ಬಿಡುತ್ತೆ, ಅಷ್ಟು ಪ್ರಾಬ್ಲಮ್ಮು. ಇನ್ನು ದೊಡ್ಡ ಮನೆ ಇದೆ ಅಲ್ವಾ, ದೊಡ್ಡ ಮನೆಯಲ್ಲಂತೂ ಕೇಳೋದಕ್ಕೆ ಆಗೋದಿಲ್ಲ. ಇನ್ನು ಫುಲ್ಲು ಜಗ್ಬಿಟ್ಟಿದೆ ಮನೆ. ಏನಾದರೂ ಈ ವರ್ಷ ರಭಸಾಗಿ ಜೋರಾಗಿ ಏನಾದರೂ ಸ್ವಲ್ಪ ದಿನ ಮಳೆ ಇಟ್ಕೊಂಡ್ರಂತೂ ಆ ಮನೆ ಇರೋದೇ ಇಲ್ಲ. ಆ ಪರಿಸ್ಥಿತಿ ಇದೆ ನಮಗೆ. ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ, ಎಷ್ಟು ದಿನಕ್ಕೆ ಎಲ್ಲ ಚೇಂಜ್ ಮಾಡಿಸೋಣ ಅಂತ ಹೇಳಿ. ಇನ್ನು ಹೊಸ ಮನೆ ಇನ್ನೊಂದಿದೆ, ಅಂದರೆ ಹೊಸದಂದರೆ ಅದು ತೀರ ಹೊಸ ಮನೆ ಅಲ್ಲ, ಅದು ಹಳೆ ಅದು ಕೂಡ ತುಂಬ ವರ್ಷ ಆಯ್ತು ಕಟ್ಸ್ಬಿಟ್ಟು. ಅದನ್ನು ಈ ವರ್ಷ ರೆಡಿ ಮಾಡಿಸ್ಬೇಕು ಅಂತ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 7:30 ಆಗ್ತಾಯಿದೆ. ಮತ್ತು ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಊರೊಳಗಿಂದ ಬಂದುಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ, ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಊಟ ಕೂಡ ಆಯಿತು. ಇವಾಗ ಮತ್ತೆ ಊರೊಳಗೆ ಹೋಗಬೇಕು. ಇವತ್ತು ಬಂದುಬಿಟ್ಟು ನಮ್ಮೂರಲ್ಲಿ ಕುರುಕ್ಷೇತ್ರ ನಾಟಕ ಇದೆ. ಗೊತ್ತಿಲ್ಲ ಹೆಂಗಾಗುತ್ತೆ ಏನಂತೇಳ್ಬಿಟ್ಟು ಸಾಯಂಕಾಲ ಒಂದು ಟ್ರಿಪ್ ಮಳೆ ಬಂದು ಹೋಗ್ಬಿಡ್ತು. ಇಷ್ಟು ದಿನ ಮಳೆನೇ ಬಂದಿರಲಿಲ್ಲ, ಇವತ್ತು ಸ್ವಲ್ಪ ಜೋರಾಗಿ ಬಂದಿದೆ. ಎಷ್ಟರ ಮಟ್ಟಿಗೆ ಆಗುತ್ತೋ ನಾಟಕ, ಏನೋ ಸೆಂಟ್ರಲ್ಲೇ ಸ್ಟಾಪ್ ಆಗುತ್ತೇನೋ ಗೊತ್ತಿಲ್ಲ. ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾರೆ. ಇವತ್ತು ಆಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವತ್ತು ಸಾಯಂಕಾಲನೇ ಮಳೆ ಬಂದು ಬಿಟ್ಟಿದೆ ಸದ್ಯಕ್ಕೆ. ಇವಾಗ ಗೊತ್ತಿಲ್ಲ ಹೆಂಗಾಗುತ್ತೆ ಏನೋ ಅಂತೇಳ್ಬಿಟ್ಟು, ಹೇಳೋದಕ್ಕಾಗೋದಿಲ್ಲಲ್ಲ, ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ, ಯಾವ ಟೈಮಲ್ಲಿ ಏನಂತ ಹೇಳ್ಬಿಟ್ಟು. ಇನ್ನು ಬೆಳಗಿನ ಜಾವ ಅಷ್ಟೇ ಸಖತ್ತು ಗುಡುಗು. ಬೆಳಗಿನ ಜಾವ ಇವತ್ತು 3:30-4 ಗಂಟೆ ಹಂಗೆ ಸಖತ್ತು ಗುಡುಗು, ಸಿಡ್ಲು ಮಿಂಚು ಬರ್ತಾಯಿತ್ತು. ಬಟ್ ಮಳೆನೇ ಬಂದಿರಲಿಲ್ಲ. ಸಾಯಂಕಾಲ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಮಳೆ ಬಂತು. ಹಾಗೆ ಹೇಳೋದಕ್ಕಾಗೋದಿಲ್ಲ. ಒಟ್ಟು ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಇನ್ನು ಸಹನ ಗುಂಡ ಎಲ್ಲ ಕೂಡ ರೆಡಿ ಆಗಿಬಿಟ್ಟು ಇನ್ನು ಹೊರಗಡೆ ಕುಂತಿದ್ದಾರೆ. ಇನ್ನು ನಮ್ಮ ಮನೆಯವ್ರು ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಬಂದುಬಿಟ್ಟು ಓನರ್ ಅವರೆಲ್ಲ ಬಂದಿದ್ರು ಫ್ಯಾಮಿಲಿ. ಇನ್ನು ಇವತ್ತು 1ನೇ ತಾರೀಕಲ್ವಾ, ಇನ್ನು ರಜಾ ಇದೆ, ಗೌರ್ಮೆಂಟ್ ರಜೆ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಫುಲ್ಲು ಬಂದಿದ್ದರು. ಇವಾಗ ಹೊರಡ್ತಾ ಇದ್ದಾರೆ. ಇನ್ನು ಅದಕ್ಕೆ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಾವು ಹೋಗೋಣ ಊರೊಳಗೆ ಅಂತ ಹೇಳ್ಬಿಟ್ಟು ಇನ್ನು ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಬಂದ ತಕ್ಷಣವೇ ಹೊರಡೋದೆ. ಆದಷ್ಟು ಸ್ವಲ್ಪ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಊರೊಳಗೆ ಹೋಗ್ಬಿಟ್ಟು ನಾಟಕದೆಲ್ಲ ಕೂಡ. ಕುರುಕ್ಷೇತ್ರ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಸ್ಟೋರಿ. ಇನ್ನು ಆದರೂ ಸ್ಟೋರಿ ಓದೋದಕ್ಕೂ ಈ ಥರ ನಾವು ನಾಟಕದ ರೂಪಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಂಗಾಗಿ ನೋಡೋಣ. ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸುಮಾರು ಆಗಲೇ 2 ಸರಿ ಆಡಿದ್ದಾರೆ, ಇದು 3ನೇ ಸರಿ ಆಡ್ತಾ ಇರೋದು ನಮ್ಮೂರಲ್ಲಿ. ಬಟ್ 2 ಸರಿ ಕೂಡ ನಾನು ಒಂದು ಸತಿನೂ ನೋಡಿಲ್ಲ. ಈ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ತುಂಬ ಇದರಲ್ಲಿದ್ದೆ. ಬಟ್ ಮಳೆ ಹೆಂಗೆ ಮಾಡುತ್ತೋ ಗೊತ್ತಿಲ್ಲ. ಇನ್ನು ಹೋಗಿ ಬರೋದಿದೆ, ಹೋಗಿ ಬರಬೇಕು. ಊರೊಳಗೆ ಹೋಗ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ. ಇನ್ನು ಮನೆಯಿಂದ ಬರೋಷ್ಟೊತ್ತಿಗೆ ಟೈಮ್ ಆಯಿತು. ಇನ್ನು ಬಂದ್ವಿ. ಇನ್ನು ಬಂದ ತಕ್ಷಣವೇ ಆಗಲೇ ಭಾಗ್ಯಕ್ಕ ಅಂತೇಳ್ಬಿಟ್ಟು ನಮಗೆ ಆಂಟಿ ಆಗಬೇಕು ಇವರು, ಅವರು ಕೂಡ ಬಂದಿದ್ದರು. ನಮ್ಮ ಚಿಕ್ಕಪ್ಪ, ಆಂಟಿ ಮತ್ತು ಮಗಳು 3 ಜನ ಅಷ್ಟೇ ಬಂದಿದ್ದು. ಯಾಕೆಂದರೆ ತುಂಬ ಜನನ ಕರಿಬೇಕು ಅನಿಸುತ್ತೆ ಫ್ರೆಂಡ್ಸ್. ಯಾಕಂದರೆ ಜಾಗ ಇಲ್ಲ ಇಲ್ಲಿ ಮಲಗೋದಕ್ಕೂ ಆಗಲಿ ಏನನ್ನ ಮಿಸ್ ಆಗಿ ಮಳೆ ಬಂದ್ರಂತೂ ತುಂಬ ಪ್ರಾಬ್ಲಮ್ ಅಲ್ವಾ. ಅದಕ್ಕೆ ಯಾರನ್ನೂ ಕೂಡ ಕರೆಯೋದಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಮನೆ ಚೆನ್ನಾಗಿದ್ದಿದ್ರೆ ಎಲ್ಲರನ್ನೂ ಕರೆಸ್ಬೋದಾಗಿತ್ತು ಅನ್ನೋ ಒಂದು ಫೀಲ್ ನಮಗೆ. ಕುತ್ಕೊಳ್ಳೋದಕ್ಕೆ ಜಾಗನೇ ಇಲ್ಲ. ಕುತ್ಕೊಂಡ್ರೆ ನೋಡಿ ಈ ಥರ ಕುತ್ಕೋಬೇಕಷ್ಟೇ. ಇಲ್ಲಿ ಹೊರಗಡೆನೇ ಕುತ್ಕೋಬೇಕು ಚಪ್ರದ ಕೆಳಗೆ. ಇನ್ನು ಒಳಗೂ ಇಲ್ಲ, ಮತ್ತು ಹೊರಗೆ ಇನ್ನೊಂದು ಚಪ್ರ ಇದೆ ಅಲ್ವಾ, ಅಲ್ಲಿ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಈ ಪ್ರಾಬ್ಲಮಿಂದ ನಾವು ಯಾರನ್ನೂ ಸಮೇತ ಇಷ್ಟು ವರ್ಷ ನೆಂಟರು ಅನ್ನೋದೇ ನಾವು ಕರೆಯೋದಿಲ್ಲ, ಕರೆದು ಕೂಡ ಇಲ್ಲ. ಯಾಕೆಂದರೆ ಇದೆಲ್ಲ ಪರಿಸ್ಥಿತಿ ನೋಡ್ಕೊಂಡ್ಬಿಟ್ಟು ನಾವು ಯಾರನ್ನೂ ಕೂಡ ಕರೆಯೋದಕ್ಕೆ ಹೋಗಿರಲಿಲ್ಲ. ಇನ್ನು ಇವರಂತೂ ನಾವು ಕರೀಲಿ ಬಿಡಲಿ, ನಾಟಕ ಇದೆ ಅಂತಂದರೆ ತುಂಬ ಇಷ್ಟ ನಮ್ಮ ಭಾಗ್ಯಕ್ಕನಿಗೆ. ಅವ್ರು ಬಂದೇ ಬಿಡ್ತಾರೆ. ಹಂಗಾಗಿ ಇನ್ನು ಬರ್ತಾ ಇರ್ತಾರಲ್ವಾ, ಇನ್ನು ಬಂದಿದ್ರು ಮನೆ ಹತ್ರ. ಇನ್ನು ಅವಳೆಲ್ಲ ಅಡುಗೆ ಎಲ್ಲ ಮಾಡಿದ್ರು ಕೂಡ ಬಿಸಿ ಮುದ್ದೆ ಬೇಕಲ್ಲ. ಇನ್ನು ನಮ್ಮ ಮಾವನಿಗಂತೂ
ಅಂತೂ ಏನು ಮಾಡಿಟ್ರು ಕೂಡ ಅವ್ರಿಗೆ ಮುದ್ದೆ ಬೇಕು. ಇನ್ನು ಹಂಗಾಗಿ ಪವಿತ್ರ ಮುದ್ದೆ ಕಟ್ತಾ ಇದ್ಲು. ಇನ್ನು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಇನ್ನು ಬಂದ್ವಿ. ಸುಮಾರು ಟೈಮ್ ಬಂದುಬಿಟ್ಟು 9 ಗಂಟೆ 10 ನಿಮಿಷ ಆಗಿತ್ತು. ಬೇಗನೆ ಸ್ಟಾರ್ಟ್ ಆಯಿತು ನಾಟಕ. ಯಾಕೆಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸಂಜೆ ಕೂಡ ಮಳೆ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ಸ್ವಲ್ಪ ಭಯದಿಂದ ಬೇಗನೆ ಸ್ಟಾರ್ಟ್ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಆಗಲೇ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇನ್ನು ನಾವು ಮನೆಯಿಂದ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಅಂದರೆ ಊರೊಳಗಿಂದ ಬಂದಾಗ ತುಂಬ ಚೆನ್ನಾಗಿತ್ತು, ಲೈಟಿಂಗ್ಸು ಬ್ಯಾನರ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನಾವು ಮನೆಯಿಂದ ಹೋಗ್ತಾ ಇದ್ದೀವಲ್ವ, ಇಲ್ಲಿ ದ್ಯಾಮಜ್ಜಿ ದೇವಸ್ಥಾನದ ಹತ್ರ ಸ್ವಲ್ಪ ಬಲ್ಪ್ ಎಲ್ಲ ಹಾಕಿದ್ರು. ಇನ್ನು ನಾವು ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಂತೂ ಫುಲ್ ಅಂಗಡಿ ಇಟ್ಬಿಟ್ಟಿದ್ರು. ಇವತ್ತು ಮಿರ್ಚಿ, ಮಂಡಕ್ಕಿ, ಜ್ಯೂಸು ಮತ್ತು ಟೀ, ಕಾಫಿ ಎಲ್ಲ ಕೂಡ ಸಖತ್ತು ವ್ಯಾಪಾರ ಆಗುತ್ತೆ. ಯಾಕಂದರೆ ಚಿಕ್ಕ ಪುಟ್ಟ ಹಳ್ಳಿ ಅಲ್ವಾ, ಚಿಕ್ಕ ಹಳ್ಳಿ ಅಲ್ವಾ, ಪಕ್ಕದವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮತ್ತು ನೈಟೆಲ್ಲ ಫುಲ್ಲು ನಿದ್ದೆ ಕಟ್ಟಬೇಕಲ್ಲ. ಕೆಲವರಿಗೆ ತುಂಬ ಇದು ಟೀ ಕುಡಿಯೋದು ಮತ್ತು ಮಂಡಕ್ಕಿ, ಮಿರ್ಚಿ ಮಂಡಕ್ಕಿ ತಿನ್ನೋದು, ಜ್ಯೂಸ್ ಕುಡಿಯೋದು ಮತ್ತು ಬೀಡಿ, ಸಿಗರೇಟು ಅದೆಲ್ಲ ಇದ್ದೇ ಇರುತ್ತೆ ಮಾಮೂಲಿ. ಅದೆಲ್ಲ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಇನ್ನು ನಾವು ಹೋದಾಗ ಸುಮಾರು ಇನ್ನು ಇಷ್ಟು ಜನ ಬಂದಿದ್ದರು. ನಾವು ಹೋಗಿ ಒಂದು ಸ್ವಲ್ಪ ಹೊತ್ಕಂತೂ ಇನ್ನು ತುಂಬ ಜನ ಬಂದುಬಿಟ್ರಿ ಬಿಡಿ, ಸಖತ್ತು ಜನ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಫುಲ್ಲು ಚೇರೆಲ್ಲ ಹಾಕಿದ್ರು, ಚೇರಲ್ಲಿ ಕೂತ್ಕೊಂಡು ನೋಡೋರಿಗೆ. ಮತ್ತು ದೊಡ್ಡದಾಗಿ ತಾಟ್ಪಲೆಲ್ಲ ಆರಿಸಿದ್ರು ಕೆಳಗಡೆ. ಯಾಕೆಂದರೆ ಇದು ಹೊಲದಲ್ಲಿ ಸ್ಟೇಜ್ ಹಾಕಿದ್ದಿದ್ದು, ಹಂಗಾಗಿ ಫುಲ್ಲು ದೊಡ್ಡದಾಗಿ ಎಷ್ಟೊಂದು 2-3 ದೊಡ್ಡ ತಾಟ್ಪಲೆಲ್ಲ ತೊಗೊಂಬಂದು ಇನ್ನು ಹಾಕಿದ್ರು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲರೂ ಕೂತ್ಕೊಂಡು ನೋಡ್ತಿದ್ರು, ಮಲ್ಕೊಂಡು ನೋಡ್ತಾಯಿದ್ರು. ತುಂಬ ಜನ ಬಂದಿದ್ರು. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗಂತೂ ಇನ್ನು ಸಖತ್ತು ಜನ ಬಂದಿದ್ದರು. ಇನ್ನು ಸ್ಟಾರ್ಟ್ ಕೂಡ ಆಗಿತ್ತು ನಾಟಕ. ಇನ್ನು ಬಂದು ನೋಡೋರು ಕೂಡ ಆಗಲೇ ನೋಡ್ತಾ ಇದ್ದರು. ನಾನು ಇದೇ ಫಸ್ಟ್ ಟೈಮು ಇಲ್ಲಿ ನೋಡ್ತಾ ಇರೋದು. ನನಗೂ ಕೂಡ ಒಂಥರ ಖುಷಿ ಅನ್ನಿಸ್ತಾ ಇತ್ತು, ನೋಡೋಣ ಅಂತೇಳ್ಬಿಟ್ಟು. ಸ್ಟೇಜ್ ಮಾತ್ರ ಸೂಪರಾಗಿ ಹಾಕಿದ್ರು ಬಿಡಿ, ಅದು ಇನ್ನೊಂದು ಮಾತೇ ಇಲ್ಲ. ಇನ್ನಾಗಲೇ ರುಕ್ಮಿಣಿ ಅವ್ರು ಕ್ಯಾರೆಕ್ಟರ್ ಬಂದುಬಿಟ್ಟು ಇನ್ನು ಪ್ರಾರ್ಥನೆ ಏನೋ ಮಾಡಿಬಿಟ್ಟು ಇನ್ನು ಅವ್ರದ್ದು ಏನೋ ಇದಿರುತ್ತೋ ಅದು ಹೇಳ್ತಾಯಿದ್ರು. ಆ ನಾಟಕ ಅಂದರೆ ನಿಜವಾಗ್ಲೂ ಇದನ್ನ ನಾನು ಯಾವ ಥರ ಹೇಳ್ಬೇಕನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಬಟ್ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಿಮ್ಮ ಹತ್ರ ಹೇಳ್ತೀನಿ. ಇನ್ನು ಕುರುಕ್ಷೇತ್ರ ಅಂದರೆ ಗೊತ್ತಿರುತ್ತೆ, ಪಾಂಡವರು ಕೌರವರದ್ದು ಒಂದು ಇದು ಅಂತೇಳ್ಬಿಟ್ಟು ಯುದ್ಧ. ಇದರಲ್ಲಂತೂ ನಿಜವಾಗ್ಲೂ ನೋಡಿದ್ರೇ ಅರ್ಥ ಆಗೋದು, ಕೇಳೋದಕ್ಕಂತೂ ಅದು ನಮಗೆ ಬೇಗ ಅರ್ಥ ಆಗೋಲ್ಲ. ಈ ಥರ ನಾವೊಂದು ನಾಟಕ ರೂಪದಲ್ಲಿ ಹಿಂಗೆ ನೋಡ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಯಾರು ಕೂಡ ಗಲಾಟೆ ಇಲ್ಲದೆ ಸೈಲೆಂಟಾಗಿ ಎಲ್ಲರೂ ಕೂಡ ಇಂಟ್ರೆಸ್ಟಾಗಿ ನೋಡ್ತಾಯಿದ್ರು. ಇನ್ನು ಫಸ್ಟಿಗೆ ಬಂದುಬಿಟ್ಟು ಇದರಲ್ಲಿ ಕೃಷ್ಣ ರುಕ್ಮಿಣಿ ಬರ್ತಾರೆ. ಬಂದ ತಕ್ಷಣವೇ ಇನ್ನು ಅವ್ರದ್ದು ಮಾತುಕತೆ ಮತ್ತು ಸಾಂಗ್ ಇರುತ್ತೆ. ಅದಕ್ಕೆ ಡ್ಯಾನ್ಸ್ ಎಲ್ಲ ಅಂದರೆ ಡ್ಯಾನ್ಸ್ ಅಂದರೆ ಆ ಥರ ಡ್ಯಾನ್ಸ್ ಅಲ್ಲ, ಒಂಥರ ಭರತನಾಟ್ಯ ಆ ಥರ ಎಲ್ಲ ಕೂಡ ಮಾಡೋದು. ಆ ಕೃಷ್ಣನ ಕ್ಯಾರೆಕ್ಟರ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ಸಖತ್ತಾಗಿ ಮಾಡಿದ್ರು. ನಾವು ಬಂದುಬಿಟ್ಟು ಸುಮಾರಾಗಿ ಒಂದು 3 ಗಂಟೆ 3:30ವರೆಗೂ ನೋಡಿದ್ವಿ ಅಷ್ಟೇ. ಆಮೇಲೆ ನಮ್ಮ ಸಾನ ಅಂತೂ ಕೂತ್ಕೊಳ್ಳೇ ಇಲ್ಲ, ಹೋಗೋಣ ಬಾ ಅಂತಂದ್ವಿ. ಇನ್ನು ನಾವು 3:30ಗೆ ಒಟ್ಟು ಮನೆಗೆ ಬರೋಷ್ಟೊತ್ತಿಗೆ ನಾವು 4 ಗಂಟೆ ಆಗಿತ್ತು. ಇನ್ನು ಬಂದುಬಿಟ್ಟು ಮಲ್ಕೊಬಿಟ್ವಿ. ಇದರಲ್ಲಿ ಬಂದುಬಿಟ್ಟು ಕೌರವರ ಪಾತ್ರ ಫಸ್ಟ್ ಬರೋದು. ಆ ಕೌರವರದ್ದು ಎಲ್ಲ ಸ್ಟೋರಿ ಆದಮೇಲೆ ಮತ್ತೆ ನೆಕ್ಸ್ಟ್ ಪಾಂಡವರದ್ದು ಬರುತ್ತೆ. ನಾವು ಕೌರವರದ್ದು ಒಂದು ನೋಡಿದ್ವಿ, ಮತ್ತು ಪಾಂಡವರದ್ದು ಸಖತ್ತಾಗಿದೆ ಸ್ಟೋರಿ ಅಲ್ವಾ, ಅದು ನೋಡೋಣ ಅಂದರೆ ನೋಡೋದಕ್ಕೆ ಬಿಡಲಿಲ್ಲ. ಇನ್ನು ಕರ್ಣ ಕ್ಯಾರೆಕ್ಟರ್ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಕರ್ಣ ಕ್ಯಾರೆಕ್ಟರ್ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮನ ನಮ್ಮ ಆಂಟಿ ಮಗ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದೆ. ಅದೆಲ್ಲ ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡೆ, ಬಟ್ ಅದು ಆ ಪಾತ್ರ ಬಂದ ತಕ್ಷಣವೇ ನಾವು ಆಗಲೇ ಅಲ್ಲಿ ಇರಲಿಲ್ಲ. ಇನ್ನು ಬಂದುಬಿಟ್ಟಿದ್ವಿ ಮನೆಗೆ ವಾಪಸ್ಸು. ಇನ್ನು ಅದಕ್ಕೆ ಇನ್ನು ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಏನೋ ಒಂಥರ ಅದು ನಾಟಕ ನೋಡ್ತಾ ಇದ್ದರೆ ಎಲ್ಲ ಕೂಡ ಆಟೋಮೆಟಿಕ್ಕಾಗಿ ಕಣ್ಮುಂದೆ ಬರ್ತಾ ಇತ್ತು. ಏನು ಗೊತ್ತಾ, ಇದೇ ಥರನೇ ಇದೇ ಥರನೇ ನಡೆದಿತ್ತೇನೋ. ಎಷ್ಟು ನೋಡು ಫ್ಯಾಮಿಲಿಲಿ ಆವಾಗಲೇ ಸ್ವಂತ ಅಣ್ಣ ತಮ್ಮಂದ್ರಿಗೇನೆ ಆವಾಗಿನ ಕಾಲದಲ್ಲೇ ಅಷ್ಟು ವೈರತ್ವ, ಯುದ್ಧಗಳು, ಮತ್ತು ಒಬ್ರಿಗೊಬ್ರಿಗೆ ಆಸ್ತಿ ಕೊಡಲ್ಲ ಅಂತಸ್ತು ಕೊಡಲ್ಲ ಅನ್ನೋದು, ಮತ್ತು ಬಹಿಷ್ಕರನೇ ಹಾಕೋದು, ವನವಾಸಕ್ಕೆ ಕಳಿಸೋದು ಎಲ್ಲ ಆಗಿನ ಕಾಲದಲ್ಲೇ ಇದೆ. ಈಗಿನ ಕಾಲದಲ್ಲಿ ಇನ್ನೇನು ಲೆಕ್ಕ ಅನ್ನೋಂಗೆ ಆಗ್ತಾಯಿತ್ತು ಆ ಸ್ಟೋರಿ ಎಲ್ಲ ಕೇಳಿದರೆ. ಇನ್ನು ದುರ್ಯೋಧನ ಅರ್ಜುನ ಪಾತ್ರ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟ್ ಬಂದುಬಿಟ್ಟು ದುರ್ಯೋಧನ ಬರ್ತಾರೆ. ಇವ್ರು ಬಂದುಬಿಟ್ಟು ಕೃಷ್ಣನ ಮೀಟ್ ಮಾಡೋಕ್ಕೆ ಬರ್ತಾರೆ ಇದರಲ್ಲಿ. ಇನ್ನು ದುರ್ಯೋಧನ ಬಂದ ತಕ್ಷಣವೇ ಒಬ್ಬೊಬ್ಬ ಕೇಕೆ ಅಂದರೆ ಸಿಕ್ಕಾಪಟ್ಟೆ ಕೇಕೆ, ಶಿಳ್ಳು ಮತ್ತು ಇದು ಪಟಾಕಿ ಸೌಂಡ್ ಅಂತ ಕೇಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಪಟಾಕಿ ಬಿಟ್ಟರು. ಇನ್ನು ಬಂದ ತಕ್ಷಣವೇ ಅವರು ಇದು ಡೈಲಾಗ್ ಹೇಳ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಚಿಕ್ಕವರೆಲ್ಲ ಇದ್ದಾಗ ಒಂದು ಏನಾದರೂ ಹಳೆಗನ್ನಡ ಪಾಠ ಆಗಲಿ ಪದ್ಯ ಆಗಲಿ ಇದ್ದರೆ ಕಲ್ತ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ವಿ. ಕೆಲವರು ಓದಿದ್ದಾರೆ, ಕೆಲವರು ಓದಿಲ್ಲ, ಆದರೂ ಕೂಡ ಈ ಒಂದು ಪಾಯಿಂಟ್ ಕೂಡ ಒಂದು ಪಾಯಿಂಟ್ ಸಮೇತ ಮಿಸ್ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಗೊತ್ತಾ ಡೈಲಾಗ್ ಎಲ್ಲ ಕೂಡ.
ಒಂಥರ ಖುಷಿ ಆಗುತ್ತಪ್ಪ ಈಗ ನೋಡ್ತಾ ಇದ್ರಂತೂ. ನನಗೆ ಅನ್ನಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಇವರು, ಹೆಂಗೆ ಅವರು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ, ಹೆಂಗೆ ಕಂಠಪಾಠ ಮಾಡಿರ್ತಾರೆ, ಆ ಮ್ಯೂಸಿಕ್ಕಿಗೂ ಅದಕ್ಕೆಲ್ಲ ಕೂಡ ಕರೆಕ್ಟಾಗಿ ಸೆಟ್ ಆಗೋ ಥರ ಹಾಡಾಗಲಿ ಎಲ್ಲ ಪದ್ಯ ರೂಪದಲ್ಲೇ. ಇದು ಜಾಸ್ತಿ ಮಾತಾಡೋದಕ್ಕಿಂತ ಬರೀ ಹಾಡಿನ ಮೂಲಕನೇ ಸ್ಟೋರಿ ಇರೋದು ಎಲ್ಲ ಕೂಡ. ಹಂಗೆ ಇದರಲ್ಲಿ ಅವ್ರ ಸ್ಟೋರಿ ಹೇಳ್ತಾ ಇದ್ದರೆ ಸ್ಟೋರಿಗೆ ತಕ್ಕ ಮ್ಯೂಸಿಕ್ ಕೂಡ ಬರ್ತಾ ಇರುತ್ತೆ. ಇನ್ನು ಕುದುರೆ ಮ್ಯೂಸಿಕ್ಕು, ಸಿಂಹ ಗರ್ಜನೆ ಅದೆಲ್ಲ ಕೂಡ ಪ್ರತಿಯೊಂದು ಇದರಲ್ಲಿ ಬರ್ತಾ ಇತ್ತು. ಇನ್ನು ಅರ್ಜುನ ಕೂಡ ಬಂದರು. ಇನ್ನು ಅರ್ಜುನ ಪಾತ್ರದ ಏನಿರುತ್ತೋ ಅವರು ಅಷ್ಟೇ. ಇನ್ನು ಕೃಷ್ಣನ್ ಮೀಟ್ ಮಾಡೋಕ್ಕೆ ಬಂದಿರ್ತಾರೆ. ಅದೆಲ್ಲ ಸ್ಟೋರಿ ಚೆನ್ನಾಗಿದೆ. ಇನ್ನು ಇದು ಪಾಂಡವರು ಕೌರವರದು ಅಂತಂದರೆ ಎಲ್ಲ ನೋಡಿರ್ತಾರೆ. ಇವಾಗ ಫಿಲಮ್ ಕೂಡ ಬಂದಿದೆ ಅಲ್ವಾ, ಅದೆಲ್ಲ ನೋಡಿರ್ತಾರೆ. ಅದು ಇನ್ನು ಹೇಳೋದೇನೇನಿಲ್ಲ. ಇವಾಗ ಮತ್ತೆ ಧರ್ಮರಾಜನ ಇದೆಲ್ಲ ಕೂಡ ನನ್ನ ವೀಡಿಯೋ ಮಾಡ್ಕೋಬೇಕಾದ್ರೆ ಅವರು ಹೇಳಿರೋ ಡೈಲಾಗು ಸಾಂಗ್ ಎಲ್ಲ ಕೂಡ ಇದೆ. ಬಟ್ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದ್ರೆ ಏನಾದರೂ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯ ಅನ್ನಿಸ್ತಾ ಇದೆ. ಇಲ್ಲಾಂದರೆ ಎಲ್ಲ ಕೂಡ ಹಂಗೆ ಡೈರೆಕ್ಟಾಗಿ ಹಾಕ್ಬಿಡ್ತಾ ಇದ್ದೆ. ಅಷ್ಟು ಚೆನ್ನಾಗಿತ್ತು, ಏನು ಕೂಡ ಡಿಸ್ಟರ್ಬೆನ್ಸ್ ಇಲ್ಲ. ಅವ್ರು ಹೇಳಿರೋ ಮಾತು ಮತ್ತು ಅವರು ಹೇಳ್ತಾ ಇರೋ ಡೈಲಾಗ್ಸ್ ಕೂಡ ಕರೆಕ್ಟಾಗಿ ನೀಟಾಗಿ ಕೇಳಿಸ್ತಾ ಇತ್ತು. ಯಾವುದೇ ಕೂಡ ತೊದಲಾಗಲಿ ಇಲ್ಲ ಮತ್ತು ಯಾರಾದರೂ ಹೇಳ್ಕೊಡೋದಾಗಲಿ ಅದೆಲ್ಲ ಏನಿಲ್ಲ. ಸ್ಪಷ್ಟವಾಗಿ ನೀಟಾಗಿ ಎಲ್ಲ ಕೂಡ ಕೇಳಿಸ್ತಾ ಇತ್ತು. ಬೇಕಾದ್ರೆ ಶಾರ್ಟ್ ವೀಡಿಯೋದಲ್ಲಿ ಸ್ವಲ್ಪ ಹಾಕಿರ್ತೀನಿ, ಯಾರಾದರೂ ನೋಡೋದು ಇಂಟ್ರೆಸ್ಟ್ ಇದ್ದರೆ ನೋಡಿ. ಇದರಲ್ಲಿ ಏನಾದರೂ ಹಾಕೋಣ ಅಂತ ನೋಡಿದ್ರೆ ಮತ್ತೆ ಕಾಪಿರೈಟ್ ಬಂದರೆ ತುಂಬ ಕಷ್ಟ ಆಗುತ್ತೆ. ಅದು ಏನೇನೋ ರೂಲ್ಸ್ ಇದ್ದಾವೆ ಯೂಟ್ಯೂಬಲ್ಲಂತೂ. ಇನ್ನು ಅದೆಲ್ಲ ಕೂಡ ನಾವು ಪಾಲಿಸಲಿಲ್ಲ ಅಂತಂದರೆ ಮತ್ತೆ ಚಾನಲ್ ಕೂಡ ಡಿಲೇಟ್ ಆಗೋ ಸ್ಥಿತಿ ಬಂದುಬಿಡುತ್ತೆ. ಇನ್ನು ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಇನ್ನು ಅರ್ಜುನ ಮತ್ತು ಕೃಷ್ಣ, ಇನ್ನು ಧರ್ಮರಾಯ ಈ 3 ಜನದ್ರು ಕೂಡ ಇಲ್ಲಿ ಮಾತುಕತೆ ನಡೀತಾ ಇರುತ್ತೆ. ಇನ್ನು ಪಾಂಡವರಿಗೆ ಧರ್ಮರಾಯನಿಗೆ ಹೇಳ್ತಾ ಇರ್ತಾರೆ, ಅವ್ರಿಗೆ ಸ್ವಲ್ಪ ಬಿಟ್ಕೊಡು ಆಸ್ತಿ, ಅವ್ರ ರಾಜ್ಯನ ಬಿಟ್ಕೊಡು, ಅರ್ಧ ರಾಜ್ಯನ ಬಿಟ್ಕೊಡು, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರೆ ಅಸಲು ಒಪ್ಕೊಳ್ಳೋದೇ ಇಲ್ಲ ಇವರಂತೂ. ಕೌರವ್ರ ಕಡೆಯವರಂತೂ ಒಪ್ಪೋದೇ ಇಲ್ಲ. ಇನ್ನು ಕೃಷ್ಣ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದು ಮಾಡೋಣ ಅಂತ ಏನೇನೋ ಪ್ರಯತ್ನ ಪಟ್ಟರು ಕೂಡ ಅಸಲು ಒಪ್ಕೊಳ್ಳೋದೇ ಇಲ್ಲ. ನಾವು ಯುದ್ಧ ಮಾಡೋದಕ್ಕಾದ್ರೆ ರೆಡಿ, ನಾವು ರಾಜ್ಯನ ಬಿಟ್ಕೊಡೋದಿಲ್ಲ, ಅದು ನಮಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಎಷ್ಟು ಕನ್ವಿನ್ಸ್ ಮಾಡ್ತಾ ಇರ್ತಾರೆ, ಆದರೂ ಕೂಡ ಕೇಳೋದಿಲ್ಲ. ಕೊನೆಗೆ ಕೃಷ್ಣನ ಸಮೇತ ಬೈತಾ ಇರ್ತಾರೆ. ಆ ಥರ ಇದೆ ಎಲ್ಲ ಕೂಡ. ಇನ್ನು ಆ ಕ್ಯಾರೆಕ್ಟರ್ ಮುಗಿದ ತಕ್ಷಣ ಈ ಶಕುನಿ ಕ್ಯಾರೆಕ್ಟರ್ ಬಂತು. ನಿಜವಾಗ್ಲೂ ಇವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಬಿಡಿ. ಶಕುನಿ ಪಾತ್ರ ಅಂತೂ ಸಿಕ್ಕಾಪಟ್ಟೆ ನಿಜವಾಗ್ಲೂ ತುಂಬ ಇಂಟ್ರೆಸ್ಟ್ ಬಂತು. ಇವರು ಅಷ್ಟೇ ಪಾಪ ಶಕುನಿಯವ್ರ ಕಡೆ ಅಣ್ಣ ತಮ್ಮಂದ್ರು ಫ್ಯಾಮಿಲಿನೆಲ್ಲ ಕಳ್ಕೊಂಡಿರ್ತಾನೆ. ಎಷ್ಟು ಚೆನ್ನಾಗೇ ಇರೋರು ಕೂಡ ಇವ್ರ ಕಡೆ ಕೌರವ್ರ ಕಡೆ ಎಲ್ಲ ಅವ್ರನ್ನ ಯೂಸ್ ಮಾಡಿಕೊಂಡು ಇನ್ನು ಎಲ್ಲರೂ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಇದರಲ್ಲಿ ಎಷ್ಟು ಸೀನ್ ತೋರಿಸಿದ್ರು ಗೊತ್ತಾ, ಪರದೆಯೆಲ್ಲ ಹಾಕ್ಬಿಟ್ಟು ಮತ್ತು ಇವರ ಅಣ್ಣ ತಮ್ಮಂದ್ರೆಲ್ಲ ತೀರೋಗಿರ್ತಾರಲ್ಲ, ಅವರು ಒಂಥರ ದೆವ್ವಾಗಿ ಬಂದು ಶಕುನಿನ ಬೇಡ್ಕೊಳ್ತಾ ಇರ್ತಾರೆ, ನಮ್ಮನ್ನು ಕಾಪಾಡಿ ಅಂತ ಹೇಳ್ಬಿಟ್ಟು. ಅದೆಲ್ಲ ಕೂಡ ಚೆನ್ನಾಗೇ ನೀಟಾಗಿ ಎಲ್ಲ ಕೂಡ ತೋರಿಸಿದ್ರು. ಇದು ಬಂದ್ಬಿಟ್ಟು ಶಕುನಿ ಪಾತ್ರೆ ಅಂತೂ ಸಖತ್ತಾಗಿತ್ತು ಬಿಡಿ, ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಇನ್ನು ಲಾಸ್ಟಲ್ಲಿ ಇವ್ರು ಬಂದುಬಿಟ್ಟು ಕೃಷ್ಣನ ಪರಮ ಭಕ್ತರು ಇವರು. ಕೃಷ್ಣನಿಗೆ ಪೂಜೆ ಮಾಡಿಬಿಟ್ಟು ಇನ್ನು ಅವ್ರಿಗೆ ಕಾಯಿ ಒಡ್ಸಿರ್ತಾರಲ್ಲ, ನೀವು ಬರೋದಿಲ್ಲ ಬಿಡಿ, ನಾನೇ ಅಂದರೆ ಯಾರಿಗಾದರೂ ಇವಾಗ ಪ್ರಸಾದ ಕೊಡ್ತೀವಲ್ವ, ಆ ರೂಪದಲ್ಲಿ ನಾನೇ ಸ್ವೀಕರಿಸ್ತೀನಿ ಅಂತ ಹೇಳಿಬಿಟ್ಟು ಆ ಪ್ರಸಾದನ ಇವರೇ ಸ್ವೀಕರಿಸ್ತಾರೆ. ಅಷ್ಟರಲ್ಲಿ ಕೃಷ್ಣನೇ ಬಂದುಬಿಡ್ತಾರೆ. ಬಂದುಬಿಟ್ಟು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಟೋರಿ. ಭಕ್ತಿ ಅಂದರೆ ಹಿಂಗಿರಬೇಕು. ಅವ್ರು ಏನೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇರ್ತಾರೆ ಕೃಷ್ಣ, ಹಂಗಾಗಿ ಆ ಕೆಲಸ ಬಿಟ್ಟು ಇವರು ಕರೆದಿರೋದಕ್ಕೆ ಇವ್ರ ಭಕ್ತಿಗೆ ಮತ್ತೆ ವಾಪಸ್ ಬಂದಿರ್ತಾರೆ, ಆಮೇಲೆ ಹೋಗೋಣ ಅಂತ ಹೇಳಿ. ಅಷ್ಟು ಭಕ್ತಿ ಇರುತ್ತೆ, ಭಕ್ತಿಗೆ ಮೆಚ್ಚಿಬಿಟ್ಟು ವಾಪಸ್ ಬರ್ತಾರೆ ಅವರು. ಅದು ಕ್ಯಾರೆಕ್ಟ್ರ್ ಕೂಡ ನಿಜವಾಗ್ಲೂ ಒಂದೊಂದು ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ನಲ್ವ, ಮತ್ತು ಏನು ಅಂದ್ಕೋಬೇಡಿ, ಅದು ನೋಡಿದ್ರೇ ಅರ್ಥ ಆಗೋದು, ಕೇಳಿದ್ರಂತೂ ಏನೋ ನನಗಂತೂ ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ಲ ಹೇಳ್ಬೇಕಂತಂದರೆ, ಅದಕ್ಕೆ ಏನು ಕೂಡ ಹೇಳೋಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಅವ್ರ ಭಕ್ತಿ ಮೆಚ್ಚಿಬಿಟ್ಟು ಇನ್ನು ಕೃಷ್ಣ ಕೂಡ ಬಂದುಬಿಟ್ಟು ಇನ್ನು ಮಾತಾಡಿಸ್ತಾ ಇದ್ದಾರೆ ಅವ್ರನ್ನ. ನೀವು ಕೂಡ ಇದೇ ಥರ ನಿಮ್ಮ ಹಳ್ಳಿಯಲ್ಲಾಗಲಿ ಎಲ್ಲಾದರೂ ಆಗಲಿ ಈ ಥರ ಕುರುಕ್ಷೇತ್ರ ನಾಟಕ ಆಗಲಿ, ಕುರುಕ್ಷೇತ್ರ ಅಂತಲ್ಲ, ಇನ್ನು ಬೇರೆ ತುಂಬ ಡ್ರಾಮಾಗಳು ಕೂಡ ಆಡ್ತಾ ಇರ್ತಾರೆ. ನೀವು ನೋಡಿದ್ದೀರಾ ಅಂತ ಅನ್ನೋರು ಕಮೆಂಟಲ್ಲಿ ತಿಳಿಸಿ. ಇನ್ನು ನಾನು ಕೂಡ ಇದೇ ಫಸ್ಟ್ ಟೈಮು ಇದು ನೋಡ್ತಾ ಇರೋದು. ಇನ್ನು ಬೇರೆವೆಲ್ಲ ಕೂಡ ಯಕ್ಷಗಾನ ಅವೆಲ್ಲ ಕೂಡ ಸುಮಾರು ನೋಡಿದ್ದೀನಿ.
ಬಟ್ ಕುರುಕ್ಷೇತ್ರ ಅಂತ ಬಂದಾಗ ಇದೇ ಫಸ್ಟ್ ಟೈಮ್ ನಾನು ಇದನ್ನ ಆಟದ ಗ್ರೂಪಲ್ಲಿ ನೋಡ್ತಾ ಇರೋದು. ಇನ್ನು ಫಿಲಮ್ಗಳೆಲ್ಲ ಬಂದಿದ್ದಾವೆ, ಅವು ಕೂಡ ನಾನೇನು ನೋಡಿಲ್ಲ. ಇಲ್ಲಂತೂ ಇವತ್ತು ಒಂಥರ ನೋಡಿಬಿಟ್ಟು ಖುಷಿ ಆಯಿತು. ಜಾಸ್ತಿ ಹೊತ್ತು ಕುತ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ, ಇನ್ನು ನಿದ್ದೆ ಬರ್ತಾ ಇರುತ್ತೆ. ಟೈಮಿಂಗ್ಸ್ ಏನಿಲ್ಲ ಅಂದರೂ ಒಂದು 12 ಗಂಟೆ 12:30ವರೆಗೂ ನೋಡ್ಬೋದು ಅಷ್ಟೇ. ಆಗಲೇ 1 ಗಂಟೆ ಮೇಲ್ಪಟ್ಟು ನೋಡೋದಕ್ಕಂತೂ ಆಗೋದಿಲ್ಲ. ಇನ್ನು ಹಂಗೂ ಹಿಂಗೂ ಪೇಚಾಡಿಕೊಂಡು ಫುಲ್ಲು ಬೆನ್ನೋವು ಬಂದುಬಿಡುತ್ತೆ ನನಗಂತೂ. ಕೂತ್ಕೊಂಡು ಹೆಂಗೋ ಸ್ವಲ್ಪ ಕಷ್ಟಪಟ್ಟು ಕೂತ್ಕೊಂಡು ಇಷ್ಟಪಟ್ಟು ನೋಡಿದೆ. ಎಷ್ಟು ಹೊತ್ತು ನೋಡಿದ್ರು ಕೂಡ ನನಗೆ ಆಗ್ತಾನೆ ಇರಲಿಲ್ಲ. ಅಲ್ಲಿಗೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಹೆಂಗೋ ಹಂಗೆ ಹಿಂಗೋ ಮಾಡಿಬಿಟ್ಟು ನೋಡಿದೆ. ಆದರೆ ಏನು ಮಾಡೋದು, ಕೌರವ್ರ ಪಾತ್ರ ಅಷ್ಟೇ ನೋಡಿದ್ದು. ಇನ್ನು ಪಾಂಡವ್ರದ್ದು ಸ್ಟಾರ್ಟ್ ಆದಮೇಲಂತೂ ಇನ್ನು ನೋಡೋಕ್ಕಾಗಲೇ ಇಲ್ಲ ನನಗೆ. ಇನ್ನು ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಸಭೆ ಸೇರಿಬಿಟ್ಟಿದ್ದಾರೆ. ಎಲ್ಲ ಕೂಡ ಇನ್ನು ಕೃಷ್ಣ ಕೂಡ ಇದ್ದಾರೆ. ಭೀಷ್ಮಾಚಾರ್ಯರು, ಕೃಷ್ಣ ಅವರೆಲ್ಲ ಸಮೇತ ಇದ್ದಾರೆ. ಅವರೆಲ್ಲ ಹೇಳಿದ್ರು ಕೂಡ ಇವರು ಒಪ್ಕೊತಾ ಇಲ್ಲ, ಕೌರವ್ರ ಕಡೆಯವರು. ನಾವು ಯುದ್ಧಕ್ಕೆ ಇದು ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ನಾವೇ ಮೇಲು ಅಂತಂದು ಧರ್ಮರಾಯ ಅಂತೂ ಫುಲ್ಲು ಆರ್ಭಟ ಮಾಡ್ತಾ ಇರ್ತಾನೆ. ಇನ್ನು ಅವ್ರ ಕಡೆಯವರು ಅಣ್ಣ ತಮ್ಮಂದರು ಅಷ್ಟೇ. ನಾವಂತೂ ಅವ್ರಿಗೆ ಕೊಡೋದಿಲ್ಲ, ನಾವು ಸೋಲಲ್ಲ, ಏನೇ ಆಗಲಿ ನಾವು ಯುದ್ಧ ಮಾಡೋದಕ್ಕೆ ರೆಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಇವನು ಬಂದುಬಿಟ್ಟು ಇವನು ಕೂಡ ನಮ್ಮ ಆಂಟಿ ಮಗನೇ. ಅವ್ರ ಪಾತ್ರ ಬಂದಿದೆ ಇವಾಗ, ಇಲ್ಲಿ ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾಯಿರಿ.